ಚೆಕ್ಗೆ ಗೌರ್ಮೆಂಟ್ ಚೆಕ್ಗೆ ಸೈನ್ ಮಾಡುವಂತ ಪವರ್ ಇರೋದು ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಅದೇ ಯಾರಿಗೂ ಒಂದು MLA ಗೆ MLC ಗೆ MP ಗೆ ಯಾರಿಗೂ ಸರ್ಕಾರದ ಚೆಕ್ಗೆ ಸೈನ್ ಮಾಡುವಂತ ಪವರ್ ಯಾರಿಗೂ ಇರೋದಿಲ್ಲ. ಯಾರಿಗೂ ಇದೆಯಾ ಸರ್? ಇವ ಸರ್ ಯಾರಿಗೂ ಇಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಯಾವುದೇ ಆಗಲಿ ತೀರ್ಮಾನ ಮಾಡುವಂತ ಪವರ್ ಇದೆ. ಇನ್ನು ಹಳ್ಳಿಗಳಿಗೆ ಹೋಗುತ್ತಲ್ಲ ಕನೆಕ್ಟಿವಿಟಿ ರೋಡ್ಸ್, ಅಂತ ರೋಡನ್ನೇ ಇವಾಗ ನಾವು ಒಂದು 150 ಕೋಟಿಯಿಂದ 200 ಕೋಟಿ ಹೊರತು ಆ ರೋಡ್ಸ್ ಅನ್ನ ಕಾರ್ಯಕ್ರಮಗಳನ್ನ ಹಾಕೊಂಡು ಮಾಡ್ತಾ ಇದ್ವಿ. ಇವಾಗ ಹಳ್ಳಿಗಳಿಗೆ ಕನೆಕ್ಟಿವಿಟಿ, PWD ರೋಡ್ ಬೇರೆ, ಹಳ್ಳಿಗಳಿಗೆ ಕನೆಕ್ಟ್ ಆಗುವಂತ ರೋಡ್ಗಳು, ಕೆರೆಗಳು ರಿಪೇರಿ ಮಾಡ್ತಾ ಇರೋದು ಎಷ್ಟು ಅಂದ್ರೆ ಇವತ್ತು ಕೆರೆಗಳಿಗೆ ಬರೀ ಕೆರೆಗಳಿಗೆ ಮಾತ್ರ 5 ಕೋಟಿ 6 ಕೋಟಿ 8 ಕೋಟಿ ಈ ತರ ಕೆರೆಗಳಿಗೆ ಕೊಟ್ಟು ಮಾಡ್ತಾ ಇದ್ವಿ. ಇವತ್ತು ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇವತ್ತು ಒಳ್ಳೆ ಪೂಜೆ ಮಾಡಿದ್ದೀರಾ. ಆ ದೇವರು ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಇದೇ ರೀತಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಆ ದೇವರು ಎಲ್ಲರನ್ನೂ ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಅದೇ ಇವತ್ತು ನಮ್ಮ ಕೋಲಾರ ತಾಲೂಕು ಸೂಲೂರು ಗ್ರಾಮ ಪಂಚಾಯತಿ ಹಳೆ ಕಟ್ಟಡವನ್ನು ರೆನೋವೇಷನ್ ಮಾಡಿ ಅದರ ಮೇಲೆ ಹೊಸ ಕಟ್ಟಡವನ್ನು ಕಟ್ಟು ಉದ್ಘಾಟನೆ ಮಾಡೋಕ್ಕೆ ಬಂದಿರತಕ್ಕಂಥ ಮೊದಲನೇದಾಗಿ ನಮ್ಮ ಅನಿಲಣ್ಣವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಂತ ಸುರೇಶ್ ಅಣ್ಣವರು, ಹಾಗೆ ನಮ್ಮ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಂತ ಶಿವಕುಮಾರ್ ಅವರು, ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ನಮ್ಮ ಮುನಿಯಪ್ಪನವರು, ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದಂಥ ನಮ್ಮ ಚೌಡರೆಡ್ಡಿಯವರು, ಅದೇ ರೀತಿ ನಮ್ಮ ಹಿರಿಯರು ಸನಾವುಲನ್ನ ಬಂದಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ ನರಸಾಪುರ ಸೊಸೈಟಿ ಅಧ್ಯಕ್ಷರಂತ ಸುರೇಶ್ ಅಣ್ಣವರು, ನಮ್ಮ ಮುನ್ರಾಜಣ್ಣವರು, ಅದೇ ರೀತಿ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಂತ ಸೂಲೂರು ಆಂಜನಪ್ಪನವರು, ಎಲ್ಲರೂ ಸ್ವಾಮಿಗಳೀಗ ಸ್ವಾಮಿ ಆಂಜನಪ್ಪನ ಸ್ವಾಮಿಗಳಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಯಾಕಂದ್ರೆ ಇವತ್ತು ನಮ್ಮ ಸುರೇಶ್ ಅವರಾಗ್ಬೋದು, ಚಂದ್ರಿಕಾ ಅವರಾಗ್ಬೋದು, ನಾರಾಯಣ ಸ್ವಾಮಿ ಅವರು, ಲೋಕೇಶ್ ಅವರು, ಕೃಷ್ಣಮೂರ್ತಿ ಅವರು, ಅಶೋಕ್ ಅವರು, ಆದಿಮೂರ್ತಿ ಅವರು, ಗಾಯತ್ರಮ್ಮನವರು, ಮುನಿರಾಜ್ ಅವರು, ಹಾಗೆ ನರಸರಾಜ್ ಅವರು, ನಾರಾಯಣ ಸ್ವಾಮಿ ಅವರು, ನಂದಿನಿ, ಪದ್ಮ, ಆಮೇಲೆ ರಾಮಕ್ಕ ಅವರು, ರವೀನಾ ತಾಜ್ ಅವರು, ಸಿದ್ದಮ್ಮ, ಸುಜಾತ, ಶಿಲ್ಪ, ಶ್ಯಾಮಲಾ, ವೆಂಕಟೇಶಪ್ಪ, ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಯಾಕಂದ್ರೆ ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ದೀರಾ. ಇವಾಗ ಅನಿಲಣ್ಣವ್ರು ಹೇಳ್ತಾ ಇದ್ರು, ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ರೆ ನೀವೆಲ್ಲ ರಿಪೀಟ್ ಆಗಿ ಬರಬೇಕು ಅಂತ. ಕೆಲಸ ಮಾಡುವಂತವರು ರಿಪೀಟ್ ಆಗಿ ಬರ್ಬೇಕು. ನಮಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಎಲ್ಲರಿಗೂ ನಾನು ಒಳ್ಳೆ ಕೆಲಸ ಮಾಡಿದ್ದೀರಾ, ನಿಮಗೆ ಧನ್ಯವಾದಗಳು. ಆಮೇಲೆ ಇಒ ಮಂಜುನಾಥ್ ಅವರು, ಬಾಲಾಜಿ PDO ಇದ್ದಾರೆ ಅವರು. ಯಾಕಂದ್ರೆ ಬಾಲಾಜಿ ನಾನೆಲ್ಲೇ ಹೋದ್ರು ಆಫೀಸರ್ಸ್ ಹೆಸರು ಹೇಳೋದಿಲ್ಲ. ಆಫೀಸರ್ಸ್ ಕೆಲಸ ಮಾಡಿದ್ದವರನ್ನ ನಾವು ಹೇಳ್ತೀವಿ, ಅವ್ರ ಹೆಸರು. ಕೆಲಸ ಮಾಡ್ತಾರೆ ಆಫೀಸರ್. ಯಾರೇ ಕೆಲಸ ಮಾಡದೇ ಇದ್ದವರು, ಸ್ವಲ್ಪ ಸೋಂಬೇರಿತನ ಇರೋರನ್ನ ಅವ್ರ ಹೆಸರು ಹೇಳೋದಿಲ್ಲ, ಅವ್ರ ಮರ್ಯಾದೆನೂ ಕೊಡೋದಿಲ್ಲ ನಾನು ಯಾರಿಗೂ. ಬಾಲಾಜಿ ಹೆಂಗಿದ್ರೆ ನನ್ನ ಓನ್ ಗ್ರಾಮ ಪಂಚಾಯತಿ, ನನ್ನ ಸ್ವಂತ ಊರಿನ ಗ್ರಾಮ ಪಂಚಾಯತಿ 2 ಎಕರೆನಲ್ಲಿ ನಾವು ಮಾಡಿದ್ವಿ. 2 ಎಕರೆ ಕಾಂಪೌಂಡ್ ಹಾಕಿದ್ದೀವಿ. ಬಾಲಾಜಿಗೆ ಗೊತ್ತು, ಬಾಲಾಜಿ ಇದ್ದಾಗ ಮಾಡಿದ್ದು. 2 ಎಕರೆ ಕಾಂಪೌಂಡ್ ಹಾಕಿದ್ದೀವಿ. ಒಳಗಡೆ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಹೆಂಗ್ ಕಟ್ಟಿದ್ದೀವಿ ಅಂದ್ರೆ, ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು, ಇಒ, ತಹಸೀಲ್ದಾರು, ಏರಿಯಾ ಸೆಕ್ರೆಟರಿ, ರೆವಿನ್ಯೂ ಇನ್ಸ್ಪೆಕ್ಟ್ರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, SP ಬಂದ್ರು ಅಲ್ಲಿ ಕುತ್ಕೊಳ್ಳುವಂತದಕ್ಕೆ ಚೇಂಬರ್ಸ್ ಅನ್ನ ಮಾಡಿದೀವಿ, ಮೀಟಿಂಗ್ ಹಾಲ್ ಮಾಡಿದೀವಿ. ಅದ್ರ ಒಳಗಡೆನೆ ಗ್ರಾಮದ ವಾಟರ್ ಟ್ಯಾಂಕ್ ಮಾಡಿದೀವಿ, ಅದ್ರ ಒಳಗಡೆ ಆಯುರ್ವೇದಿಕ್ ಹಾಸ್ಪಿಟಲ್ ಮಾಡಿದೀವಿ, ಅದ್ರ ಒಳಗಡೆನೆ ವೆಟನರಿ ಹಾಸ್ಪಿಟಲ್ ಮಾಡಿದೀವಿ. ಎಲ್ಲವನ್ನು ಒಂದೇ ಕಾಂಪೌಂಡ್ ಒಳಗಡೆ ಮಾಡಿದೀವಿ, ಎಲ್ಲ ಒಂದೇ ಜಾಗದಲ್ಲಿ ಸಿಗ್ಬೇಕು ಜನಗಳಿಗೆ ಅಂತ. ಆ ತರ ಒಂದು ಐಡಿಯಾ ಮಾಡಿ ನಾವೆಲ್ಲವನ್ನು ಮಾಡಿದ್ವಿ. ಇವತ್ತು ಅಷ್ಟೇ, ಆವತ್ತು ಬಾಲಾಜಿ ಅಲ್ಲಿದ್ದು ನಮ್ಮ ಪಂಚಾಯತಿನಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸಗಳೆಲ್ಲ ಮಾಡಿದ್ರು, ಸಂತೋಷ ಆಗಿದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಹೆಂಗೆ ಅಂತ ಹೇಳಿದ್ರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಏನ್ ಪವರ್ ಇರುತ್ತೋ ಈ ಗ್ರಾಮ ಪಂಚಾಯತಿನಲ್ಲಿ ಅಷ್ಟು ಪವರ್ ಇರೋದು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ನಿಮ್ಮ ಮೆಂಬರ್ಸ್ಗೆ. ಯಾಕಂದ್ರೆ ಚೆಕ್ಗೆ ಗೌರ್ಮೆಂಟ್ ಚೆಕ್ಗೆ ಸೈನ್ ಮಾಡುವಂತ ಪವರ್ ಇರೋದು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮಾತ್ರ. ನೀವು ಅಧ್ಯಕ್ಷರಾದ್ರೂ ಮಾಡ್ಬೋದು, ಅವ್ರ ಅಧ್ಯಕ್ಷರು ಮಾಡ್ಬೋದು. ಅದೇ ಯಾರಿಗೂ ಒಂದು MLA ಗೆ MLC ಗೆ MP ಗೆ ಯಾರಿಗೂ ಸರ್ಕಾರದ ಚೆಕ್ಗೆ ಸೈನ್ ಮಾಡುವಂತ ಪವರ್ ಯಾರಿಗೂ ಇರೋದಿಲ್ಲ. ಯಾರಿಗೂ ಇದೆಯಾ ಸರ್? ಇವ ಸರ್ ಯಾರಿಗೂ ಇಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಯಾವುದೇ ಆಗಲಿ ತೀರ್ಮಾನ ಮಾಡುವಂತ ಪವರ್ ಇದೆ. ಕೆಲವು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಅವ್ರ ಪವರ್ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಈ ಇಒ ಅವರು ಇವರೆಲ್ಲ ಏನ್ ಹೇಳ್ತಾರೋ, ಆಮೇಲೆ PDO ಏನ್ ಹೇಳ್ತಾರೋ ಅವ್ರಿಗೆ ಅನುಗುಣವಾಗಿ ಹೋಗ್ಬಿಡ್ತಾರೆ. ಅವ್ರ ಪವರ್ ಮುನ್ಸ್ಕೊಂಡ್ ಮಾಡಿದ್ರೆ PDOನಾಗ್ಬೋದು, ಇಒನಾಗ್ಬೋದು, ಏನ್ ಕೆಲಸ ಬೇಕೋ ಕೊಡ್ಬೋದು, ಅವ್ರಿಗೆ ಅಷ್ಟು ಕೆಲಸ ಕೊಡ್ಬೋದು. ಆದ್ರೆ ಆ ಕೆಲಸವನ್ನ ಸೂಲೂರು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸೇರಿ ಮಾಡಿದ್ದೀರಾ. ತುಂಬಾ ಸಂತೋಷ ತಂದಿದೆ. ಆಮೇಲೆ ಹೇಳ್ತಾ ಇದ್ರು ಅಭಿವೃದ್ಧಿ ವಿಚಾರ ಬಂದಾಗ, ಇವತ್ತು ರಿಂಗ್ ರೋಡ್ ಮಾಡ್ತಾ ಇದೀವಿ, ರೋಡ್ಗಳು ಮಾಡ್ತಾ ಇದೀವಿ. ಇವಾಗ ನಮ್ಮ ತಲಗುಂದದಿಂದ ಬರೋ ರೋಡು, ಈ ರೋಡ್ ಮಾಡ್ತಾ ಇದೀವಿ. ಇವತ್ತು ಪೂಜೆಗೆ ಹೋಗ್ತೀವಿ, ಅಲ್ಲಿನೂ ಅದನ್ನು ರೋಡ್ ಮಾಡ್ತೀವಿ. ಎಲ್ಲ ರೋಡ್ಗಳನ್ನು ಮಾಡ್ತಾ ಇದೀವಿ. ನಾವು ಮಾಡೋದಕ್ಕೆ ಕಾರಣ ಏನಂದ್ರೆ, ನಮ್ಮ ಸರ್ಕಾರ ಇದೆ, ನಮ್ಮ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಸಾಹೇಬ್ರು ಇಬ್ರು ಇದ್ದಾರೆ. ಅದಕ್ಕೆಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂತ ಸುರೇಶ್ ಅಣ್ಣ ಅವರು ನಮಗೆ ಒಳ್ಳೆ ಸಪೋರ್ಟಿವ್ ಆಗಿದ್ದಾರೆ. ಅವರು ನಮ್ಮನ್ನ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಹೋದಾಗ ಇಲ್ಲ ಅಂತ ಹೇಳೋದಿಲ್ಲ.
ನಜೀರಣ್ಣ ಅವರು ಇದ್ದಾರೆ. ಅದೇ ನಾವು ಅನಿಲಣ್ಣವರು ನಾವು ಎಲ್ಲರೂ ಸೇರಿ ಇದ್ರ ಜೊತೆಯಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಹಂಗೆ ಒಳ್ಳೆ ಅಭಿವೃದ್ಧಿ ಮಾಡ್ತೀವಿ. ಇವತ್ತು ಹೆಚ್ಚು ಕಮ್ಮಿ ಹೇಳ್ಬೇಕಂದ್ರೆ ವಿಲೇಜ್ ರೋಡ್ ಅಂದ್ರೆ ಹಳ್ಳಿಗಳಿಗೆ ಹೋಗುತ್ತಲ್ಲ ಕನೆಕ್ಟಿವಿಟಿ ರೋಡ್ಸ್, ಅಂತ ರೋಡನ್ನೇ ಇವಾಗ ನಾವು ಒಂದು 150 ಕೋಟಿಯಿಂದ 200 ಕೋಟಿ ಹೊರತು ಆ ರೋಡ್ಸ್ ಅನ್ನ ಕಾರ್ಯಕ್ರಮಗಳನ್ನ ಹಾಕೊಂಡು ಮಾಡ್ತಾ ಇದ್ವಿ. ಇವಾಗ ಹಳ್ಳಿಗಳಿಗೆ ಕನೆಕ್ಟಿವಿಟಿ, PWD ರೋಡ್ ಬೇರೆ, ಹಳ್ಳಿಗಳಿಗೆ ಕನೆಕ್ಟ್ ಆಗುವಂತ ರೋಡ್ಗಳು, ಕೆರೆಗಳು ರಿಪೇರಿ ಮಾಡ್ತಾ ಇರೋದು ಎಷ್ಟು ಅಂದ್ರೆ ಇವತ್ತು ಕೆರೆಗಳಿಗೆ ಬರೀ ಕೆರೆಗಳಿಗೆ ಮಾತ್ರ 5 ಕೋಟಿ 6 ಕೋಟಿ 8 ಕೋಟಿ ಈ ತರ ಕೆರೆಗಳಿಗೆ ಕೊಟ್ಟು ಮಾಡ್ತಾ ಇದೀವಿ. ಇವತ್ತು ಒಳ್ಳೆ ಕೆಲಸವನ್ನು ಮಾಡ್ತಾ ಇದೀವಿ. ನೀವೆಲ್ಲ ಗ್ರಾಮ ಪಂಚಾಯತಿ ಏನಿಗಿರ್ತಕ್ಕಂಥ ಸದಸ್ಯರಿದ್ದೀರಾ, ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ತಿರ್ಗಾ ವಾಪಸ್ ಗ್ರಾಮ ಪಂಚಾಯತಿಗೆ ಬಂದು ಇದೇ ಕಟ್ಟಡದಲ್ಲಿ ನೀವೆಲ್ಲ ಆಡಳಿತವನ್ನು ನಡೆಸಬೇಕು. ಕ್ಯಾಟಗರೀಸು ಏರುಪೇರು ಹಾಕ್ತಾವ, ಆ ಕಡೆ ಈ ಕಡೆ ಹೋಗ್ತಾವ, ಅದನ್ನು ನಾವು ಮಾಡೋಕ್ಕಾಗಲ್ಲ, ನೀವು ಮಾಡೋಕ್ಕಾಗಲ್ಲ. ಆದ್ರೂ ನೀವೆಲ್ಲ ಒಗ್ಗಟ್ಟಾಗಿದ್ರೆ ಖಂಡಿತವಾಗ್ಲೂ ಮಾಡುವಂತ ಅವಕಾಶಗಳು ಇರ್ತವೆ ಅಂತ ಹೇಳ್ತಾ, ಗ್ರಾಮ ಪಂಚಾಯತಿ ಬಿಲ್ಡಿಂಗು ಚೆನ್ನಾಗಿದೆ. ಗ್ರಾಮಸ್ಥರಿಗೆ ಎಲ್ಲರಿಗೂ ನಾನು ಹೇಳ್ತೀನಿ, ಅದನ್ನ ಒಳ್ಳೆ ಮೇಂಟೈನ್ ಮಾಡಿ. ಇದು ಇನ್ನ ಲೈಟ್ಗಳಾಗಿಲ್ಲ ಸುರೇಶ್, ಯಾಕೆ ಫ್ಯಾನು ಇದೆಲ್ಲ ಅಂತ ಕೇಳಿದೆ. ಇಲ್ಲ ಆಮೇಲೆ ಧರ್ಮಾಸ ಬಂದ್ಬಿಡುತ್ತೆ, ಮುಗಿಸ್ಬಿಡೋಣ, ಇದು ಒಂದು ಈ ತಿಂಗಳಲ್ಲಿ ಮುಗಿಸ್ಬಿಡ್ತೀವಿ, ಚಿಕ್ಕ ಪುಟ್ಟ ಕೆಲಸ ಇರೋದು ಅಂತ ಹೇಳಿದ್ರು. ಇಮಿಡಿಯೇಟ್ ಮುಗಿಸ್ಬಿಡಿ, ಇಲ್ಲಾಂದ್ರೆ ಜನ ಬೇರೆ ತರ ಮಾತಾಡ್ತಾರೆ, ಏನೋ ಫಸ್ಟ್ ಮಾಡ್ಬಿಟ್ಟು ಅದು ಮಾಡು ಇದು ಮಾಡೋದು ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಗೊತ್ತಿಲ್ಲ, ಏನೋ ನಾವು ಧರ್ಮಾಸ ಬರುತ್ತೆ ಜಲ್ದಿ ಮಾಡಿದೀವಿ ಅಂತ ಗೊತ್ತಿರೋದಿಲ್ಲ. ಅದರಿಂದ ಜಲ್ದಿ ಮುಗಿಸ್ಬಿಡಿ. ಈ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗಲ್ಲ, ಕೋಲಾರ ತಾಲೂಕು ಎಲ್ಲ ಅನ್ವಯಿಸುತ್ತೆ. ಆದ್ರೆ ಈ ಗ್ರಾಮ ಪಂಚಾಯತಿನಲ್ಲಿ ಯಾವುದೇ ಒಂದು ಗ್ರಾಮದಲ್ಲಿ ಯಾವುದೇ ಒಂದು ಸಿಮೆಂಟ್ ರೋಡ್ ಇರ್ಬೋದು, ಒಂದು ಡ್ರೈನೇಜ್ ಇರ್ಬೋದು, ನಮ್ಮ ಗಮನಕ್ಕೆ PDO ಆಗಲಿ ಅಥವಾ ನಮ್ಮ AW ಗೋವಿಂದಪ್ಪನವರಾಗಲಿ, ಇಲ್ಲಾಂದ್ರೆ ನಮ್ಮ RDPR ಇಂಜಿನಿಯರ್ಸ್ ಆಗಲಿ, ಇಲ್ಲ ಗ್ರಾಮದವರಾಗಲಿ, ನಮ್ಗೆ ಈ ತರ ಕೆಲಸ ಬೇಕು ಗ್ರಾಮಗಳಲ್ಲಿ ಅಂತ ಖಂಡಿತ ನೀವೇನಾದ್ರೂ ನಮ್ಮ ಗಮನಕ್ಕೆ ತಂದ್ರೆ ಖಂಡಿತವಾಗ್ಲೂ ಅಂತ ಕೆಲಸವನ್ನು ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ, ಇವತ್ತು ಎಲ್ಲರಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದಗಳು ತಿಳಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಆಮೇಲೆ ಗಾಂಧಿ ಪುರಸ್ಕೃತ ಅಂದ್ರೆ ಸೇಮ್ ಅಂಬ್ಲಿಕಲ್ ಗ್ರಾಮ ಪಂಚಾಯತಿಗೂ ಬಂತು ಅಂದ್ರೆ ನಿಮ್ಗೆ ಕೊಟ್ಟಿದ್ದು ಎಲ್ಲಿದೆ? ಬ್ಯಾಂಗ್ಳೂರಲ್ಲಿ. ನಮಗೆ ಗ್ರಾಮ ಪಂಚಾಯತಿ ಪುರಸ್ಕೃತ ಕೊಟ್ಟಿದ್ದು ಇಂಡಿಯಾ ಲೆವೆಲ್ ಅಲ್ಲಿ ಕೊಟ್ಟರು. ಅಂದ್ರೆ ಡೆಲ್ಲಿನಲ್ಲಿ ನಿತಿನ್ ಗಡ್ಕರಿ ಅವರು RDPR ಮಿನಿಸ್ಟರ್, ಅವಾಗ ನಿತಿನ್ ಗಡ್ಕರಿ ಅವರು ಕೊಟ್ಟರು. ಡೆಲ್ಲಿನಲ್ಲಿ ಕರೆದು ಅವಾಗ ನಮ್ಮ ಮಲ್ಲಿಕಾರ್ಜುನ ರೆಡ್ಡಿ ಅಂತ ಇದ್ರು, ಅವ್ರ ಮಿಸಸ್ ಚೇರ್ಮನ್ ಆಗಿದ್ರು. MS ಗೊತ್ತಿಲ್ಲ ನನಗೆ, ಮಲ್ಲಿಕಾರ್ಜುನ ರೆಡ್ಡಿ ಅವ್ರ ಮಿಸಸ್ ಏನ ಹೆಸರು ಗೊತ್ತಿಲ್ಲ, ಅರ್ಚನಾ. ನೀನು ಗ್ರಾಮ ಪಂಚಾಯತಿ ಸದಸ್ಯನಿದ್ದೆ ರಾಮಾಂಜಿಯಾಗ, ಕರೆಕ್ಟ್. ನಡುಪಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ನೀನು ಆ ಟೈಮಲ್ಲಿ. ಡೆಲ್ಲಿನಲ್ಲಿ ಗಾಂಧಿ ಪುರಸ್ಕೃತ ಪಂಚಾಯತಿ ಅಂತೇಳಿ ಅವತ್ತು ಇಂಡಿಯಾ ಎಲ್ಲ ಸೇರಿ 5-6 ಕೊಟ್ಟರು. ಕರ್ನಾಟಕದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಇವತ್ತು ಕರ್ನಾಟಕಕ್ಕೆ ಒಂದು. ಇವಾಗ ಇದು ಕರ್ನಾಟಕದಲ್ಲಿ ಇದು ಕೊಟ್ಟಿರ್ತಾರೆ, ಇದು ಸೆಲೆಕ್ಟ್ ಮಾಡಿರ್ತಾರೆ, ತಾಲೂಕು ಲೆವೆಲ್ ಇದು ಕೊಟ್ಟಿರ್ತಾರೆ. ಕರ್ನಾಟಕಕ್ಕೆ ಒಂದೊಂದು ಸೆಲೆಕ್ಟ್ ಮಾಡಿ ಅವತ್ತು ಅಂಬ್ಲಿಕಲ್ ಗ್ರಾಮ ಪಂಚಾಯತಿಯನ್ನ ಗಾಂಧಿ ಪುರಸ್ಕೃತ ಗ್ರಾಮ ಪಂಚಾಯತಿ ಎಂದು ಘೋಷಣೆ ಮಾಡಿ ಡೆಲ್ಲಿಗೆ ಇವರಿಗೆ ಇಲ್ಲಿಂದ ಫ್ಲೈಟ್ ಟಿಕೆಟ್ಸು ಹೋಟೆಲ್ಸು ಎಲ್ಲ ಕೊಟ್ಟು ಅವರಿಗೆ ಕರ್ಕೊಂಡ್ಬಂದ್ರು. ಆದ್ರೆ ನಮ್ಮನ್ನ ಯಾರು ಕರೆದಿಲ್ಲ. ನಮ್ಮನ್ನ MLA, ನಾನು MLA ಇದ್ದೆ, ಕರೆದಿಲ್ಲ ಯಾರು. ಅಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಪವರು ಅಷ್ಟಿದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.